ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ. ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರು ಧರ್ಮಸ್ಥಳದಲ್ಲಿದ್ದರು. ಅವರೆಲ್ಲರ ಹೆಗಲ ಮೇಲೆ ಕೇಸರಿ ಶಾಲಿತ್ತು. ಘೋಷಣೆಗಳು ಕೂಗ್ತಾ ಅವರು ಕೇಸರಿ ಶಾಲನ್ನ ಆಕಾಶದತ್ತ ತಿರುಗಿಸ್ತಾ ಇದ್ರು. ಅದರ ಜೊತೆಗೆ ಅವರೆಲ್ಲ ವೀರೇಂದ್ರ ಹೆಗ್ಗಡೆಯವ್ರನ್ನ ಭೇಟಿ ಮಾಡಿದ್ರು. ಆ ಫೋಟೋ ಏನಿದೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವೀರೇಂದ್ರ ಹೆಗಡೆಯವರು ಕೂತಿದ್ದಾರೆ. ಪಕ್ಕದಲ್ಲಿ ಬಿಜೆಪಿಯ ಎಲ್ಲ ವಿಜಯೇಂದ್ರ, ಅಶೋಕ್ ಎಲ್ಲ ನಿಂತಿದ್ದಾರೆ. ಸೊ ಈ ರೀತಿ ಈ ಫೋಟೋ ಸೆಷನ್ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಇದೆ. ವೀರೇಂದ್ರ ಹೆಗಡೆಯವರ ಜೊತೆ ಫೋಟೋ ಸೆಷನ್. ಈ ಫೋಟೋ ಸೆಷನ್ ಅನ್ನ ಮೊದಲು ಪ್ರಾರಂಭ ಮಾಡಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಹೋಗಿ ಬಟ್ಟೆ ಬಿಚ್ಚಿ ಅಲ್ಲಿ ನಿಂತ್ಕೊಂಡು ಫೋಟೋ ಸೆಷನ್ ಮಾಡಿದ್ರು. ಅದಾದ್ಮೇಲೆ ಯಾವಾಗ ಈ ಮುಸುಕುದಾರಿ ಇನ್ನೊಬ್ಬ ಚೆನ್ನಯ್ಯ ಬಂದ ಮೇಲೆ ದಟ್ ನೆಲ ಆಗದಾಗ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಕಿದ್ದಾಗೆ ಎಲ್ಲರಿಗೂ ಕೂಡ ಧರ್ಮಸ್ಥಳಕ್ಕೆ ಹೋಗುವ ಒಂದು ಉಮೇದು ಬಂತು. ಎಲ್ಲರೂ 50 ಕಾರು 100 ಕಾರು ಅಷ್ಟು ಕಾರ್ ಎಲ್ಲ ತರೋದು, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು, ಹೋಗೋದು. ಸೊ ವೀರೇಂದ್ರ ಹೆಗಡೆ ಪಕ್ಕ ನಿಂತ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು. ಸೊ ನಿನ್ನೆ ಕೂಡ ನಿಖಿಲ್ ಅವರು ಹೋಗಿದ್ರು. ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಹೋಗಿ ವೀರೇಂದ್ರ ಹೆಗಡೆ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು, ಬಿಜೆಪಿ ಅವರಾದ ಕೇಸರಿ ಶಾಲು, ಸೊ JDS ನವರಾದ್ರೆ ಅವ್ರ ಬಣ್ಣದ ಶಾಲ್ಗಳ ಬಣ್ಣ ಮಾತ್ರ ಬೇರೆ, ಆದ್ರೆ ಅವರ ಮನಸ್ಸಿನ ಬಣ್ಣ ಎಲ್ಲ ಒಂದೇ. ಸೊ ಹೋಗ್ಬಿಟ್ಟು ಅವ್ರು ಅಂದ್ರೆ ಅಲ್ಲಿ ಕೆಲವರು ಬಟ್ಟೆ ಹಾಕ್ಲಿ ಬಿಡ್ಲಿ, ಬಟ್ ಅವರೆಲ್ಲರೂ ಕೂಡ ಅಲ್ಲಿ ಬೆತ್ತಲಾಗ್ತಾ ಇದ್ರು. ಯಾಕೆ ಬೆತ್ತಲಾಗ್ತಾ ಇದ್ರು ಅಂದ್ರೆ ಹೋಗ್ಬಿಟ್ಟು ಅವರ ಮನಸ್ಸು ಈ ರಾಜಕಾರಣಿಗಳ ಕ್ಷುಲ್ಲಕತನ, ದುಷ್ಟತನ, ಒಂದು ಮಹಿಳೆಯ ಸಾವನ್ನ ಅವರು ಬಳಸಿಕೊಳ್ತಾ ಇರುವ ರೀತಿ ರಾಜಕಾರಣಕ್ಕಾಗಿ, ಇದರಿಂದ ಅವ್ರು ಬೆತ್ತಲಾಗ್ತಾ ಇದ್ರು. ಏನಿದೆ ಇವತ್ತಿನ ವಿಚಾರ ಬರೋಣ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಸೇರಿಸಲಾಗಿತ್ತು, ಬೇರೆ ಬೇರೆ. ಆದ್ರೆ ಅಲ್ಲಿ ಸ್ಥಳೀಯರು ಎಷ್ಟು ಜನ ಇದ್ರು ಅನ್ನೋದು ಇನ್ನು ಬಿಗ್ ಕ್ವೆಶ್ಚನ್. ಬಿಕಾಸ್ ಅಲ್ಲಿಯ ಸ್ಥಳೀಯರೇ ಸತ್ಯ ಗೊತ್ತಿರುವುದರಿಂದ ಅವರದ್ರ ಬಗ್ಗೆ ಮಾತನಾಡಲ್ಲ. ಆದ್ರಿಂದ ಇಡೀ ಈ ಒಂದು ಹೋರಾಟ ಏನಿದೆ, ಧರ್ಮಸ್ಥಳದ ಹೆಸರನ್ನ ಉಳಿಸ್ತೀವಿ, ಧರ್ಮಸ್ಥಳದ ರಕ್ಷಣೆಗಾಗಿ ನಿಲ್ತೀವಿ, ನಾನಿದ್ದೀವಿ, 100 DK ಶಿವಕುಮಾರ್ ಇದ್ದಾರೆ, 250-300 ವಿಜಯೇಂದ್ರ ಇದ್ದಾರೆ. ಸೊ ಅವನು ಸಾಮ್ರಾಟ ಗಿಮಟ ಕಣ ಅಶೋಕ್, ಅವರೊಂದು 1000 ಅಶೋಕ್ ಶಕ್ತಿವಂತರು, ಅವರೆಲ್ಲ ನಾವು ಜೊತೆಗೆ ನಿಂತಿದ್ದೀವಿ ಅಂತ ನಿಂತಿದ್ದಾರೆ. ಸೊ ಆದ್ರಿಂದ ಇರುವ ಪ್ರಶ್ನೆ ಅದಲ್ಲ. ಇವತ್ತು ಏನ್ ನಡೀತು, ಅದರಲ್ಲಿ ಭಾಷಣ ಮಾಡುವ ವಿಚಾರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿವಾದಗಳು ಪ್ರಾರಂಭ ಆದವು. ಸೊ RSSನವರು ಯಾರಿದ್ದಾರೆ, ಮೂಲ ಅಲ್ಲಿಯ ದಟ್ ಸಂಘ ಪರಿವಾರದ, ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವುದು. ಅದ್ರ ನಡುವೆ ಕೆಲವರೆಲ್ಲ ಎದ್ದು ಹೋದ್ರಂತೆ. ಅದ್ರ ಜೊತೆಗೆ ಕನ್ನಡಕ ಪ್ರಭಾಕರ್ ಭಟ್ಟರು ಯಾಕೆ ಇನ್ವಾಲ್ವ್ ಆಗ್ತಿಲ್ಲ, ಅವರು ಇದ್ರ ವಿರುದ್ಧ ಇದ್ದಾರೆ, ಅವ್ರಿಗೆ ಧರ್ಮಸ್ಥಳದಲ್ಲಿ ಇಂಥ ವಿಚಾರಗಳು. ಈ ನಡುವೆ ಕಾಂಗ್ರೆಸ್ ಕೂಡ ಈ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಬಂತು. ಇದರಲ್ಲಿ ದಟ್ ಇಡೀ ಈ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ನಡುವಿನ 2 ಗುಂಪುಗಳ ಹೋರಾಟನೇ ಈ ವಿಚಾರಕ್ಕೆ ಬಂದಿದ್ದು. ಧರ್ಮಸ್ಥಳದ ಹೆಸರು ಹಾಳಾಗಿದ್ದು, ಇನ್ನೊಂದಾಗಿದ್ದು ಅಂತ ನಾನು ಅದ್ಯಾವುದು ಹೇಳೋದಕ್ಕೆ ಹೊರಟಿಲ್ಲ. ನಾನು ಬಹಳ ಕುತೂಹಲಕರವಾದಿದೆ ಅದ್ರ ಬಗ್ಗೆ ವಿಷಯ. ಅದೇನ್ ಗೊತ್ತಾ, ವಿಜೇಂದ್ರ ಅವರು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ರು. ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅನ್ನೋದು ಮುಖ್ಯ. ಸೊ ಅದಾದ್ಮೇಲೆ ಅವರು ಸೌಜನ್ಯ ಅವರ ತಾಯಿ ಕುಸುಮಾವತಿ ಕಳೆದ 12-13 ವರ್ಷಗಳಿಂದ ಏನು ಹೋರಾಟ ಮಾಡ್ತಾಳೆ, ತಾಯಿ ತನ್ನ ಮಗಳ ಸಾವಿಗೆ ನ್ಯಾಯ ಸಿಗ್ಲಿ ಅಂತ, ಅವರು ಮಾಧ್ಯಮವೊಂದಕ್ಕೆ ಹೇಳಿದ್ದು ವಿಜೇಂದ್ರ ಅವರು ದುಡ್ಡು ಕೊಡಕ್ ಬಂದಿದ್ರು ಅಂತ. ನಾವು ಬೇಡ ಅಂತ ಹೇಳಿದ್ವಿ. ಯಾಕೆ ದುಡ್ಡು ಕೊಡೋದು ನೀವು ಅಂದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣವನ್ನ ಮತ್ತೆ ನೀವು ಇದು ಮಾಡಿದ್ರೆ ನಾವು ಧನ ಸಹಾಯ ಮಾಡ್ತೀವಿ. ಇದು ಹಲವು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ, ಹಲವು ರೀತಿಯ ವಿಶ್ಲೇಷಣೆಗೆ ಕಾರಣ ಆಗಿದೆ. ಒಂದು, ಸೌಜನ್ಯ ಅವರ ತಾಯಿ ಕುಸುಮಾವತಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಇಡೀ ಸೌಜನ್ಯ ಸಾವಿನ ಹಿಂದೆ ದೊಡ್ಡವರ ಕುಟುಂಬದ ಸದಸ್ಯರಿದ್ದಾರೆ ಅಂತ ಅವ್ರ ಆರೋಪ ಮೊದಲಿಂದ ಮಾಡ್ತಾ ಬಂದಿದ್ದು. ಅದರಂತೆ ಸೌಜನ್ಯ ಹೋರಾಟಗಾರರು ಏನಿದ್ದಾರೆ ಅವ್ರದ್ದು ಕೂಡ ಅದೇ ಆರೋಪ. ಅಂದ್ರೆ ಯಾರು ವೀರೇಂದ್ರ ಹೆಗಡೆ ಕುಟುಂಬದ ಮೇಲೆ ಆರೋಪ ಮಾಡ್ತಿದ್ದಾರೋ ಅವರಿಗೆ ಸಹಾಯ ಮಾಡುವುದಕ್ಕೆ, ವಿಜೇಂದ್ರ ಹಣಕಾಸಿನ ಸಹಾಯ ಮಾಡೋದಕ್ಕೆ ಹೊರಟಿದ್ರೆ ಅವ್ರ ಉದ್ದೇಶ ಏನು? ಒಂದ್ ಕಡೆ ವೀರೇಂದ್ರ ಹೆಗಡೆ ಅವರು ಪಕ್ಕ ನಿಂತ್ಕೊಂಡು ಕೇಸರಿ ಶಾಲ ಹಾಕೊಂಡು ಫೋಟೋ ತೆಗೆಸ್ಕೊಂಡು, ಸಭೆ ಮುಗಿದ ಮೇಲೆ ಸೌಜನ್ಯ ಅವರ ಮನೆಗೆ ಹೋಗ್ತೀರಿ,
ಸೌಜನ್ಯ ತಾಯಿ ಹತ್ರ, ಕುಸುಮಾವತಿಯವರ ಹತ್ರ ನಿಮ್ಗೆ ನ್ಯಾಯ ಸಿಗಲೇಬೇಕು ಅಂತೀರಿ. ಆದ್ರೆ ಆ ತಾಯಿ ಆರೋಪ ಮಾಡ್ತಿರುವುದು ಯಾರು ಅಂತಂದ್ರೆ ಅವ್ರ ರಕ್ಷಣೆಗೆ ಇವ್ರು ಬಂದಿದ್ದು. ಇದು ಐರನ್ ನೋಡಿ, ನನಗೆ ಅರ್ಥ ಆಗಲ್ಲ. ಅವರೆಲ್ಲ ಬಂದಿದ್ದು ಧರ್ಮಸ್ಥಳದ ಇದನ್ನ ಉಳಿಸೋದಕ್ಕೆ ಬಂದಿದ್ದೀವಿ, ಹಿಂದುತ್ವ ಇದನ್ನ ಉಳಿಸೋಕ್ ಬಂದಿದ್ದೀವಿ ಅಂತ. ಅಂದ್ರೆ ಅವ್ರ ಪ್ರಕಾರ ಏನು ವೀರೇಂದ್ರ ಹೆಗಡೆ ಅವರ ಕುಟುಂಬದ ಘನತೆಗೆ ಧಕ್ಕೆ ಬರ್ತಾ ಇದೆ, ಅದರ ವಿರುದ್ಧ ನಾವು ಈ ಪ್ರತಿಭಟನೆ ಮಾಡಿ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ. ಫೈನ್. ನೀವು ಧರ್ಮಸ್ಥಳದ ದೊಡ್ಡವರ ಕುಟುಂಬದ ಮೇಲೆ ಅಪಪ್ರಚಾರ ಆಗ್ತಿದೆ, ಸುಳ್ಳಾಗ್ತಿದೆ ಅಂತಾದ್ರೆ ಆ ಅಪಪ್ರಚಾರ ಮತ್ತು ಸುಳ್ಳಿನ ಮೂಲ ಯಾವುದು? ಪ್ಲೀಸ್ ಸರ್, ಥಿಂಕ್ ಇಟ್ ಓವರ್. ಸೌಜನ್ಯ ಹೋರಾಟಗಾರರು ಏನಿದ್ದಾರೆ, ತಿಮ್ರೋಡಿ ಅವರಾಗ್ಲಿ, ಗಿರೀಶ್ ಮಠಣ್ಣವರಾಗ್ಲಿ, ಜಯಂತ್ ಅವರಾಗ್ಲಿ, ಉಳಿದವರಾಗ್ಲಿ, ಅವ್ರ ಮೇಲೆ ಈಗ ಬೇರೆ ಮತ್ತೆ ಕೇಸ್ ಜಾಡಿಸ್ತಾ ಇದ್ದಾರೆ. ಅದು ಇನ್ನೊಂದು ಈ ಸರ್ಕಾರ ಬಹಳ ತೀರ್ಮಾನ ಮಾಡ್ಬಿಟ್ಟಿದೆ. ಅದು ಎಟ್ ಎನಿ ಕಾಸ್ಟ್ ದೊಡ್ಡವರ ರಕ್ಷಣೆ ಮಾಡಬೇಕು ಅಂತ ಅವ್ರ ಮೇಲೆ ಮತ್ತೆ ಇವತ್ತು FIR ದಾಖಲಾಗಿದೆ. ಅವ್ರು ಸುಳ್ಳು ಪ್ರಚಾರ ಮಾಡ್ತಾರೆ, ಅದಕ್ಕಂತ ಕೇಸ್ ಯಾವನು ಕೊಟ್ಟಂತೆ ಗ್ರಾಮ ಪಂಚಾಯತಿಯವರು ದಾಖಲಿಸಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದು. ಸೊ ಬಹಳ ಕ್ಲಿಯರ್, ದಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಯು. ಅದಕ್ಕೆ ನಂದು ಒಂದು ಬಹಳ ಸಲಹೆ ಇದೆ. ಏನ್ ಗೊತ್ತಾ, ಧರ್ಮಸ್ಥಳದ ಒಂದು ದೊಡ್ಡ ಸಮಾವೇಶ ಮಾಡಿ, ಅದರಲ್ಲಿ ಉಪಮುಖ್ಯಮಂತ್ರಿಗಳನ್ನ ಕರೀರಿ, ಮುಖ್ಯಮಂತ್ರಿಗಳು ಸಾಧ್ಯ ಆದ್ರೆ ಹೋಗ್ಲಿ, ವಿಜಯೇಂದ್ರ ಅವರು ಇರ್ಲಿ, ಕುಮಾರಣ್ಣ ಇರ್ಲಿ, ನೀವೆಲ್ಲ ರಕ್ಷಕರು ಹೊರಟಿದ್ದೀರಲ್ಲ, ನೀವೆಲ್ಲ ಸೇರ್ಕೊಬಿಡಿ. ಯಾಕೆ ಮುಖೋಡ ಹಾಕೊಂಡು ಮಾಡ್ತೀರಿ? ನೀವೆಲ್ಲ ಒಂದೇ, ನಿಮ್ ನಡುವೆ ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್, BJP, JDS ನಿಮ್ಮೆಲ್ಲರ ಉದ್ದೇಶ ಅಷ್ಟೇ, ಸತ್ಯ ಇರಬೇಕು ಅಂತ ಅಲ್ವೇ ಅಲ್ಲ. ಸೊ ಆ ಹೆಣ್ಣು ಮಗಳ ಕಣ್ಣೀರುಗಳು ನಿಮ್ಮ ಮುಖ್ಯ ಆಗೋದಿಲ್ಲ. ನಿಮ್ಗೆ ನೀವೆಲ್ಲ ಕಲ್ಲು ಹೃದಯದವರಾಗಿದ್ದೀರಿ. ನಿಮಗೆ ರಾಜಕೀಯ ಲಾಭ ಮಾತ್ರ ಮುಖ್ಯ. ಇಡೀ ಈ ಪ್ರಕರಣವನ್ನು ಹೇಗೆ ಬಳಸ್ಕೋಬೇಕು ಅಂತ. ಅಲ್ಲಿ ನಾಪತ್ತೆಯಾದ ಹೆಣ್ಮಕ್ಳಿದಲ್ಲ, ಅವರ ದುಃಖ, ನೋವು, ಅವ್ರ ಕುಟುಂಬದ ನಿಮ್ಗೆ ಯಾವುದು ಮುಖ್ಯ ಅಲ್ಲ. ನೀವು ಅಷ್ಟು ಹೃದಯ ವಿಹೀನರಾಗಿದ್ದೀರಿ. ರಾಜಕೀಯ ಲಾಭಕ್ಕಾಗಿ ನಿಮ್ಮ ನಡುವೆ ಯಾವ ವ್ಯತ್ಯಾಸನೂ ನನಗೆ ಈ ಕ್ಷಣದಲ್ಲಿ ಕಾಣ್ತಾ ಇಲ್ಲ. ನನಗೆಲ್ಲ ಬೇರೆ ಬೇರೆ ಮುಖಗಳಷ್ಟೇ. DK ಶಿವಕುಮಾರ್, BI ವಿಜಯೇಂದ್ರ, ಕುಮಾರಣ್ಣ, ಅವರ ಪುತ್ರ ರತ್ನ ನಿಖಿಲ್, ಎಲ್ಲ ಒಂದೇ ಮುಖಗಳು, ಒಂದೇ ಪರಿಸ್ಥಿತಿ. ಅದನ್ನ ನೀವೆಲ್ಲ ಸೇರಿ ಮಾಡ್ಬಿಡಿ. ನಾವೆಲ್ಲ ಟೊಂಕ ಕಟ್ಟಿ ನಿಂತಿದ್ದೇವೆ ಅವ್ರು ಉಳಿಸೋದಕ್ಕೆ. ಸೊ ಐ ಕಮಿಂಗ್ ಟು ದ ಪಾಯಿಂಟ್. ಏನು ಅಂದ್ರೆ, ವಿಜಯೇಂದ್ರ ಆಗಿದ್ರೆ ಯಾಕೆ ಹೋದ್ರು ಸೌಜನ್ಯ ಮನೆಗೆ? ದಿಸ್ ಇಸ್ ಅ ಕ್ವಶನ್ ಫಾರ್ ಮೀ. ಅಂದ್ರೆ ಅವರು ಒಂದು ಡಬಲ್ ಗೇಮ್ ಆಡ್ತಾ ಇದ್ದಾರೆ ಅಂತ, ಅಥವಾ ಅವರ ಜೊತೆಗೆ ಮಂಗಳೂರು MP ಕೂಡ ಇದ್ದಾರಂತೆ, ಚೌಟಾವ. ಸೊ ಅಲ್ಲಿಯ ಮೂಲ ಯಾರಿದ್ದಾರೆ ಅವರಿಗೆ ಇದ್ರ ಹಿಂದಿನ ಪೂರ್ಣ ಸತ್ಯ ಗೊತ್ತಿದೆ, ಜನರ ಅಭಿಪ್ರಾಯ ಏನಿದೆ ಅಂತ ಗೊತ್ತಿದೆ, ಭಯದ ಕಾರಣದಿಂದಾಗಿ ಜನ ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಗೊತ್ತಿದೆ. ಆದ್ರಿಂದ ಒಂದೊಮ್ಮೆ BJP ಸೀರಿಯಸ್ಲಿ ಥಿಂಕಿಂಗ್, ನಾವೀಗ ವೀರೇಂದ್ರ ಹೆಗಡೆ ಅಥವಾ ಕುಟುಂಬಕ್ಕೆ ಅವರ ಮೇಲೆ ಬರಬಹುದಾದ ಆರೋಪ, ಅದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೊರಟಿದ್ದೇನಿದೆ, ಅದು ಲೋಕಲ್ ಏನಿದ್ದಾರೆ ಸಾಮಾನ್ಯ ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದಾ, ಇದು ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದಾ ಅನ್ನುವ ಒಂದು ಆಲೋಚನೆ BJP ನಾಯಕತ್ವಕ್ಕೆ ಬಂದಾಗ ಕಾಣ್ತಾ ಇದೆ ನನಗೆ. ದಟ್ ಇಸ್ ವಾಟ್ ಐ ಥಿಂಕ್. ಅದಿಲ್ಲದಿದ್ರೆ ಸೌಜನ್ಯ ಮನೆಗೆ ವಿಜೇಂದ್ರ ಭೇಟಿ ನೀಡೋದ ಕಾರಣವೇ ಇರಲಿಲ್ಲ. ಆದ್ರೆ ಯು ವಾಂಟ್ ಟು ಗ್ರ್ಯಾಬ್ ದಟ್ ಸಿಂಪತಿ ಅಂತ. ಅಂದ್ರೆ ಏನು, ಯಾರು ಆರೋಪಿತರಿದ್ದಾರೆ, ಆರೋಪಿತರ ಕುಟುಂಬ ಅಥವಾ ಯಾರ ಜವಾಬ್ದಾರಿ, ಇಡೀ ಸಾವುಗಳಿಗೆ ಜವಾಬ್ದಾರಿ ಆಗ್ಬೇಕೋ ಅವರಿಗೆ ಬೆಂಬಲ ನೀಡುವ ಮೂಲಕ BJP ಒಂದು ಹಂತದಲ್ಲಿ ಜನ ವಿರೋಧವನ್ನ ಕಟ್ಕೊಳ್ತಾ ಇದೆ. ಅದಕ್ಕೆ ಬಹಳ ಸ್ಪಷ್ಟವಾದ ಸೂಚನೆ ಅಂದ್ರೆ, RSS ಎಲ್ಲ ನಾಯಕರುಗಳು ಈ ಒಂದು ಇದಕ್ಕೆ ಬೆಂಬಲ ಕೊಡ್ತಾ ಇರೋದು. ಆ ವಾಸನೆ ವಿಜಯೇಂದ್ರ ಬಂದಿರೋದು, ಯಾರೋ ಸೂಚನೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ರೆ, ಸೌಜನ್ಯ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಒಂಚೂರು ದುಡ್ಡು ಕೊಟ್ಟಾಗ ಮಾಡ್ಬಿಟ್ಟು, ಅವರು ಕೇಸ್ ನೀವು ಫೈಟ್ ಮಾಡಿ ಅಂತ ಹೇಳ್ದಂಗೂ ಆಯ್ತು, ನಾನು ಇವ್ರ ಪರವಾಗಿದ್ದೇವೆ ಅಂತ ಆ ಸಿಂಪತಿ ಗಿಟ್ಟಿಸುವ ಉದ್ದೇಶ ಇರಬೇಕು ಅಂತ. ಐ ಥಿಂಕ್ ಸೊ, ಐ ಡೋಂಟ್ ನೋ, ದಿಸ್ ಮೈ ಅನಾಲಿಸಿಸ್. ನನಗೆ ಅನಿಸ್ತಾ ಆ ಕಾರಣಕ್ಕೆ ಇಲ್ದಿರೋ ಹೋಗೋ ಕಾರಣ ಇರಲಿಲ್ಲ. ಅದ್ರ ಜೊತೆಗೆ ಯು ಸಿ ದಟ್ ಒಂದು ಕಡೆ ಸೌಜನ್ಯ ಮನೆಗೆ ಈ ನಾಯಕರುಗಳು ಭೇಟಿ ನೀಡುತ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಮಠಣ್ಣವ್ರನ್ನ, ತಿಮ್ರೋಡಿ ಅವ್ರ ಬೇರೆ ಬೇರೆ ಕಾರಣಗಳಿಗಿಲ್ಲ. ನಾನು ಅವ್ರಿಗೆ ಉಳಿದ ವ್ಯೂಸ್ಗಳನ್ನ ಒಪ್ಪಲ್ಲ, ಬೇರೆ ಪ್ರಶ್ನೆ. ಮಠಣ್ಣವರು ಅದೇನೋ ಬಾಂಬ್ ಹಾಕಿ ಮಾಡಿದಾಗಲೇ ನಾನು ಆ ಕಾಲದಲ್ಲೇನೆ ಐ ಅಪೋಸ್ ದಟ್. ಹಿಂಸೆ ಅನ್ನೋದು ಇದಲ್ಲ, ಇವರೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಹೇಳಿದವನು. ಹಾಗೇನೆ ತಿಮ್ರೋಡಿ ಅವರ ಬೇರೆ ವಿಚಾರಗಳಲ್ಲಿ ನಾನು ಒಪ್ಪಲ್ಲ ಅವ್ರನ್ನ.
ಆದ್ರೆ ಈ ಸೌಜನ್ಯ ವಿಚಾರದಲ್ಲಿ ಅವ್ರು ಹೋರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ನಿಜ. ಅಂತ ಒಂದು ಹೋರಾಟ ಬೇಕಾಗಿತ್ತು. ಮತ್ತೆ ಯಾವುದೇ ಒಂದು ಹೋರಾಟವನ್ನ ಇದೆಯಲ್ಲ, ಸಮಾಜದ ಹೋರಾಟ ಅನ್ನುವುದು ಸಮಾಜದ ಆತ್ಮ ಅಂತ. ಹೋರಾಟಗಳು ಏನಿವೆ ಅದು ಇಡೀ ಭೂಮಿಯ ಒಳಗೆ ಹುಗಿದು ಹೋಗಂತ ಸತ್ಯವನ್ನ ತೆಗೆಯುವುದಕ್ಕೆ, ಸರ್ಕಾರಗಳನ್ನ ಎಚ್ಚರಗೊಳಿಸೋದಕ್ಕೆ ಹೋರಾಟಗಳು ಬೇಕು. ಯಾವುದೇ ಸರ್ಕಾರ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನು ಮಾಡಿದರೆ ನೀವು ಹೋರಾಟವನ್ನು ವಿರೋಧಿಸಬಹುದು. ಐ ಹ್ಯಾವ್ ನೋ ಇಶ್ಯೂ ಅಬೌಟ್ ದ್ಯಾಟ್. ಅದನ್ನು ಹತ್ತಿಕ್ಕುವುದಕ್ಕೆ ಪೊಲೀಸ್ ಬಲವನ್ನು ಬಳಸುವಂತಹ ಪ್ರಭುತ್ವ ಇದೆಯಲ್ಲ, ಆ ಪ್ರಭುತ್ವವನ್ನ ಯಾರು ಕ್ಷಮಿಸಕ್ ಸಾಧ್ಯ ಇಲ್ಲ. ಯಾರು ಧ್ವನಿ ಎತ್ತಾರೆ ಆ ಧ್ವನಿ ಎತ್ತುವವರನ್ನ ಹತ್ತಿಕ್ಕುವಂತಹದ್ದು. ಅಂದ್ರೆ ಇವರೆಲ್ಲ ಸತ್ಯವನ್ನ ಎದುರಿಸುವ ಶಕ್ತಿ ಸಾಮರ್ಥ್ಯ ಇವರಿಗಿಲ್ಲ. ಈ ವಿಚಾರದಲ್ಲಿ ನನಗೆ ಬಿಜೆಪಿ ಕಾಂಗ್ರೆಸ್ ನಡುವೆ ಈ ವ್ಯತ್ಯಾಸ ಕಾಣ್ತಾನೆ ಇಲ್ಲ. ನನಗೆ ಈ ಸತ್ಯವನ್ನ ಹತ್ತಿಕ್ಕುವ ವಿಚಾರದಲ್ಲಿ ಇಡೀ ನಾನು ಎಲ್ಲರ ಭಾಷಣಗಳನ್ನ ಬಹಳ ಸೂಕ್ಷ್ಮವಾಗಿ ಕೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಅವರ ಮೂಲ ಉದ್ದೇಶ ಏನಿದೆ, ಯಾವುದರ ಮೇಲೆ ಆರೋಪ ಬಂದಿದೆಯೋ ಯಾರ ಮೇಲೆ ಅವ್ರನ್ನ ಆರೋಪ ಮುಕ್ತರನ್ನಾಗಿ ಮಾಡಿ ತಾವು ಅವರ ಪಾದವನ್ನ ಪೂಜೆ ಮಾಡಿ ತೀರ್ಥ ತಗೋಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇವೆ. ಅವ್ರಿಗೆ ಸತ್ಯ ಬೇಕಾಗಿಲ್ಲ. ಸತ್ಯ ಹೊರಗೆ ಬರಬೇಕಾಗಿಲ್ಲ. ಯಾರ ಮೇಲೆ ಆರೋಪ ಇದೆಯೋ ಅವರು ಆರೋಪ ಮುಕ್ತರನ್ನಾಗಿ ಮಾಡಿಬಿಟ್ಟು ಮಹಾನ್ ಸಾಧನೆ ಅಂತ ಕೂತ್ಕೋಬೇಕು. ಈ ಧ್ವನಿಯನ್ನ ನಾನು ನಿನ್ನೆ ಮುಖ್ಯಮಂತ್ರಿಗಳ ಮಾತಿನಲ್ಲೂ ಕೇಳಿದೆ. ಅವ್ರು ನಿನ್ನೆ ಮೈಸೂರಿಗೆ ಹೋದಾಗ ಅವರು ಸುದ್ದಿಗಾರರ ಜೊತೆ ಮಾತನಾಡಿ ಈ ಧ್ವನಿ ಇತ್ತು. ನಾವು SIT ತನಿಖೆ ಮಾಡುವ ಮೂಲಕ ಏನು ಆರೋಪಗಳಿವೆಯೋ ಆರೋಪಗಳನ್ನ ಮುಕ್ತಗೊಳಿಸುವ ಕೆಲಸವನ್ನ ಮಾಡ್ತಿದ್ದೀವಿ. ಆ ಕಾರಣಕ್ಕಾಗಿ ವೀರೇಂದ್ರ ಹೆಗ್ಗಡೆಯವರೇ ಇದನ್ನ ಸ್ವಾಗತಿಸಿದ್ದಾರೆ. ಅಂದ್ರೆ ಇದೊಂದು ಷಡ್ಯಂತರ ಇರ್ಬೋದಾ? ಅಲ್ಲಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಈ ಸರ್ಕಾರ ಏನಿದೆ, ಈ ಸರ್ಕಾರದ ಮುಖ್ಯಮಂತ್ರಿಗಳು ಮೊದಲೇ ಮಾತಾಡ್ಬಿಟ್ಟು ಏನೋ ರೆಡಿ ಮಾಡಿದ್ದಾರೆ. ಇಂಥ ಪ್ರಶ್ನೆಗಳು ಮೂಡ್ತವೆ. ಸತ್ಯ ನಾನು ಹೇಳಲಾರೆ, ನನಗೆ ಆ ಪ್ರಶ್ನೆಗಳು ಇರಬಹುದಾ ಅಂತ. ಅದು ಯಾರು ನನ್ನ ಈ ವಿಶ್ಲೇಷಣೆ ನೋಡ್ತೀನಿ, ನೀವು ಒಂದು ನಿಮಿಷ ಆಲೋಚನೆ ಮಾಡಿ. ಇರಬಹುದು ಅಂತ ಅನುಮಾನ ನನಗೆ ಅಷ್ಟೇ. ಅದು ಇರಬಹುದು ನನಗೆ ಅನಿಸ್ತಾ ಇರೋದು ಒಟ್ಟಾರೆಯಾಗಿ ಇಡೀ ಈ ಒಂದು ಪ್ರಕರಣವನ್ನು ಗಮನಿಸಿದಾಗ. ಆದರೆ ಒಂದು ಬಹಳ ಸ್ಪಷ್ಟವಾಗಿ ಅಲ್ಲಿಯ ಸಾಮಾನ್ಯ ಜನ ಇದ್ದಾರಲ್ಲ, ಅವರು ಬೇರೆ ರೀತಿ ಆಲೋಚನೆ ಮಾಡಿದ್ದಾರೆ. ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಒಂದು ಚುನಾವಣಾ ಇಶ್ಯೂ ಆದರೆ ಬಿಜೆಪಿ ಸಂಪೂರ್ಣವಾಗಿ ಹೊಡೆಸ್ಕೊಳ್ಳುತ್ತೆ. ಕಾಂಗ್ರೆಸ್ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ ಹೇಳಿ. ಆ ರೀತಿ ಒಂಥರ ಸಿಟ್ಟು, ಆಕ್ರೋಶ ದಕ್ಷಿಣ ಕನ್ನಡದ ಸಾಮಾನ್ಯ ಜನರಲ್ಲಿದೆ. ಅದು ನೀವು ಬೆಳತಂಗಡಿಯಲ್ಲಿ ಇರಬಹುದು, ಈ ಕಡೆ ಉಜಿರೆಯಲ್ಲಿ ಇರಬಹುದು, ಕಾರ್ಕಳದಲ್ಲಿ ಇರಬಹುದು. ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅವರಿಗೆಲ್ಲರಿಗೂ ಸತ್ಯ ಗೊತ್ತಿದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸತ್ಯ ಅನ್ನೋದೇನಿದೆ ಅಲ್ಲಿ ಸಾಮಾನ್ಯ ಜನರಿಗೆ ಗೊತ್ತಿದೆ. ಚಾನಲ್ ನಲ್ಲಿ ಕೂತ್ಕೊಂಡು 4 ಜನ ಹೊಡೆಯೋ ಭಾಷಣಗಳಾಗ್ಲಿ, ಈ ರಕ್ಷಕರಾಗ್ಲಿ, ಈ ಮೂರ್ಖ ರಾಜಕಾರಣಿಗಳಾಗ್ಲಿ, ರಾಜಕೀಯ ಲಾಭ ಪಡೆಯುವುದಕ್ಕಾಗಿ ಷಡ್ಯಂತ್ರವನ್ನ ರೂಪಿಸುವವರಾಗ್ಲಿ, ಅವರಿಗಿಂತ ಅಲ್ಲಿಯ ಸಾಮಾನ್ಯ ಜನರಿಗೆ ಸತ್ಯ ಗೊತ್ತಿದೆ. ಅದು ಸ್ಫೋಟಗೊಳ್ಳುವ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಯಾರು ಕೂಡ ಓಪನ್ ಆಗಿ ಮಾತಾಡ್ತಾರೆ. ಇವರೆಲ್ಲ ಹೋಗ್ತಾ ಇರೋರೇನು, ದೂರದಲ್ಲಿರುವವರು ಅಲ್ಲಿ ಹೋಗಿ ಅಲ್ಲಿ ರಕ್ಷಣೆಗೆ ಹೋಗ್ತಿದ್ದಾರೆ. ಅಲ್ಲಿಯ ಜನರ ಒಳಗಡೆ ಇರುವ ನೋವು ಇದೆಯಲ್ಲ, ಆ ನೋವು ಇವರಿಗೆ ಅರ್ಥ ಆಗಲ್ಲ. ಆ ನೋವು ಒಂದು ಪ್ರತಿಭಟನೆಯಾಗಿ ಸ್ಫೋಟಗೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ. ಒಂದು ಜನ ಅಲ್ಲಿರುವ ಭಯದ ವಾತಾವರಣ ಏನಿತ್ತು ಅದರಿಂದ ಜನ ಹೊರಕ್ಕೆ ಬರುವುದಕ್ಕೆ ಯತ್ನ ಮಾಡ್ತಿದ್ದಾರೆ, ಹೊರಗೆ ಬರ್ತಾ ಇದ್ದಾರೆ. ಇದು ಯಾರಿಗೆ ಒಳ್ಳೇದು ಯಾರಿಗೆ ಒಳ್ಳೆಯದಲ್ಲ ಅನ್ನೋದಕ್ಕಿಂತ ಇದು ಸತ್ಯ ಹೊರಗೆ ಬರೋದಕ್ಕೆ ಬಹಳ ಮುಖ್ಯವಾದ್ದು. ಅಂದ್ರೆ ನಾನು ಬಹಳ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ವೀರೇಂದ್ರ ಹೆಗ್ಗಡೆ ಕುಟುಂಬವನ್ನು ನಾನು ದೂಷಿಸ್ತಾ ಇಲ್ಲ. ಆದರೆ ಸತ್ಯ ಹೊರಗೆ ಬರ್ಬೇಕಷ್ಟೇ. ನನಗೆ ಯಾಕೆ ಅವರಷ್ಟು ಭಯ ಪಡ್ತಾರೆ ಅನ್ನೋದು ನನಗೆ ಬಹಳ, ಯಾಕೆ ಇಷ್ಟೆಲ್ಲ ಜನ ಜೈನ ಸಮುದಾಯದವ್ರು ಬಂದರು, ಜೈನ ಪತ್ರಕರ್ತರು ನಿಂತರು, ಬ್ರಾಹ್ಮಣ ಪತ್ರಕರ್ತರು ನಿಂತರು, ಎಲ್ಲರ ರಕ್ಷಣೆಗಾಗಿ ವೀರೇಂದ್ರ ಹೆಗ್ಗಡೆ ಅವರು ಯಾಕೆ ಆಪಾಪಿಸ್ತಾರೆ? ರಾಜಕೀಯ ಪಕ್ಷಗಳೆಲ್ಲ ಕರೆದು ಫೋಟೋ ಸೆಷನ್ಗಳನ್ನ ಯಾಕೆ ಮಾಡ್ತಾರೆ? ಸತತವಾಗಿ 100 ಜನ ರಾಜಕೀಯ ಪಕ್ಷಗಳು ಬರೋದು, ಆ ಪಕ್ಷ ಈ ಪಕ್ಷ ವ್ಯತ್ಯಾಸ ಇಲ್ಲ, ಎಲ್ಲರೂ ಬಂದು ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು. ಇವ್ರು ಏನೋ ಆಗಿದೆ ಅನ್ನೋದು. ವೈ ಹೆಗ್ಗಡೆ ಅವ್ರಿಗೆ ಯಾಕೆ ಭಯ? ಪಕ್ಕದಲ್ಲಿ ಮಂಜುನಾಥ ಅಣ್ಣಪ್ಪ ದೇವರಿದಾರಲ್ವಾ, ಅವ್ರ ಕುಟುಂಬ ಹೆದರ್ಬೇಕಾದ ಕಾರಣನೇ ಇಲ್ಲ. ಬಟ್ ನನಗೆ ಭಯ ಕಾಣ್ತಾ ಇದೆ, ಅವರ ಮುಖದಲ್ಲಿ ನನಗೆ ಭಯ ಕಾಣ್ತಾ ಇದೆ, ಅವ್ರ ನಡಿಗೆಯಲ್ಲಿ ಭಯ ಕಾಣ್ತಾ ಇದೆ. ಇವತ್ತು ಯಾವುದೋ ಒಂದು ಫೋಟೋ ನೋಡ್ತೇವೆ, ವೀರೇಂದ್ರ ಹೆಗ್ಗಡೆ ಅವರು, ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆ ಅವರು ಯಾರೋ ಸಂತರ ಟೈಪ್ ಕಾಣ್ತಾ ಇದ್ರು. ಅವ್ರ ಜೊತೆ ಬರ್ತಾ ಇರೋ ಒಂದು ಫೋಟೋನ ವಿಡಿಯೋ ನೋಡಿದೆ ನಾನು. ಒಂಥರ ಭಯ ಕಾಣ್ತಾ ಇತ್ತು ಅವ್ರ ಮುಖದಲ್ಲಿ. ಆ ಭಯದಿಂದ ಹೊರಗೆ ಬರೋದಕ್ಕೆ ಅವ್ರು ಯತ್ನ ಮಾಡ್ತಾರೆ, ಗೊತ್ತಿಲ್ಲ ನನಗೆ.
ಇಟ್ಸ್ ಎ ವೆರಿ ಬಿಗ್ ಕ್ವಶನ್. ಆ ಭಯ ಅಲ್ಲಿ ಇದೆಯಾ ಅಂತ. ಇಷ್ಟೆಲ್ಲ ಬೇಕಾಗಿರ್ಲೇ ಇಲ್ಲ. ದೇವರಿದ್ದಾರೆ ಪಕ್ಕದಲ್ಲಿ, ಇನ್ನೇರ್ಬೇಕು ಸಾಮಾನ್ಯ ಜನ. ದೇವರು ನಮ್ ಜೊತೆಗಿದ್ರೆ ಜನ ಯಾಕ್ರಿ ಬೇಕು ನಮ್ಗೆ? ರಾಜಕೀಯ ಪಕ್ಷಗಳು ಯಾಕೆ ಬೇಕು ನಮ್ಗೆ? ಮಂಜುನಾಥ ಜೊತೆಗಿದ್ದರೆ ಮಂಜುನಾಥ ಅವನು ವಿಷವನ್ನ ಗಂಟಲಿನಲ್ಲಿ ಇಟ್ಟುಕೊಂಡ ವಿಷ ಕಂಠ ಇರಬೇಕಾದ್ರೆ ಉಳಿದವರೆಲ್ಲ ಈ ವಿಷಪೂರಿತವಾದ ರಾಜಕಾರಣಿಗಳನ್ನ ಯಾಕೆ ಅಕ್ಕಪಕ್ಕದಲ್ಲಿ ಕುಡಿಸ್ಕೊತಾರೆ? ಅವ್ರು ಯಾಕೆ ಬೇಕು ಇವರಿಗೆ? ಆ ಬೆಂಬಲ ಯಾಕೆ ಬೇಕು? ದೇವರಿದ್ದಾನೆ, ಅಲ್ಟಿಮೇಟ್ ಅಲ್ವಾ? ದೇವ್ರ ಅಲ್ಟಿಮೇಟ್, ಇಟ್ಸ್ ಅ ಪವರ್. ದೇವರು ಇರ್ಬೇಕಾದ್ರೆ ನೀವು ಹುಲು ಮಾನವರ ಬೆಂಬಲ ಪಡೆಯೋದಕ್ಕೆ ಯಾಕೆ ಒದ್ದಾಡ್ತಾ ಇದ್ದೀರಿ? ಯಾಕೆ ಆ ಭಯ? ಯಾಕೆ ದೇವರು ರಕ್ಷಿಸಲ್ಲ ಅನ್ನೋ ಭಯ ಇದೆಯಾ ನಿಮ್ಗೆ? ದೀಸ್ ಆರ್ ದ ಕ್ವಶನ್ಸ್. ಲೆಟ್ ಅಸ್ ವೇಟ್ ಅಂಡ್ ಸಿ. ಎನಿವೇ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಅದೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.